ಹಾಯ್ ಗಾಯ್ಸ್, ನನಗೆ ಗೊತ್ತು ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಮಾಡ್ತಿದ್ದೀನಿ ಅಂತ. ನನ್ನ ಮಿಸ್ ಮಾಡ್ಕೊಂಡಿರೋರಿಗೆ ನಾನು ಕೂಡ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರೂ ನನಗೂ ಕೂಡ ವ್ಲಾಗ್ ಮಾಡಬೇಕು ಅಂತ ತುಂಬಾ ಅನಿಸಿ ಮಾಡೋಕ್ಕೋಗಿ ಮಾಡಿಲ್ಲ. ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಏನಕ್ಕೆ ನಾನು ವೀಡಿಯೋಸ್ ಮಾಡಿಲ್ಲ, ಹತ್ತತ್ರ ಇನ್ನೇನೋ 1 ಮಂತ್ ಆಗೋಗ್ಬಿಡ್ತಿತ್ತು ವೀಡಿಯೋಸ್ ಮಾಡ್ದಂಗೆ. ಸೊ ಏನು ಮೇನ್ ರೀಸನ್ನು ಏನಕ್ಕೆ ಎತ್ತ ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಕೂಡ ಮೋಟಿವೇಟ್ ಆಗುತ್ತೆ, ಇನ್ನೂ ಕೂಡ ವೀಡಿಯೋಸ್ ಮಾಡಿ ಆಗ್ತಾ ಇರಬೇಕು ಡೈಲಿ ಅಂತ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಏನಕ್ಕೆ ಇವತ್ತು ನಾನು ಇಷ್ಟು ದಿನ ವ್ಲಾಗ್ನ ಮಾಡಿಲ್ಲ ಅಂತ ಈ ವ್ಲಾಗಲ್ಲಿ ನಾನು ಹೇಳ್ತೀನಿ. ಸೊ ನಾನೀಗ ಇವತ್ತಿಗೆ ನಾನು ಒಂದು 15 ಡೇಸ್, ಇನ್ನು ಹತ್ತತ್ರ 20 ಡೇಸ್ ಅಂದ್ಕೊಳ್ಳಿ, ನಮ್ಮ ತವ್ರ ಮನೆಗೆ ಹೋಗಿದ್ದೆ. ಸೊ ಶನಿವಾರ ಏನೋ ಹೋದಾಗ, ಶನಿವಾರ ಅಂದರೆ ಈ ಶನಿವಾರ ಅಂದ್ಕೊಂಡ್ಬಿಡಿ, ತುಂಬ ಹಿಂದೆ ಸುಮಾರು ದಿನನೇ ಆಯಿತಲ್ಲ ವ್ಲಾಗ್ ಮಾಡಿ, ಯಾವಾಗ ಅಂತ ನೀವೇ ಗೆಸ್ ಮಾಡ್ಕೊಳ್ಳಿ. ಸೊ ಶನಿವಾರ ಹೋಗಿದ್ದೆ. ಸೊ ನಾನು ನಮ್ಮ ಅತ್ತಿಗೆ ನಮ್ಮ ಅಣ್ಣ ಎಲ್ಲ ಇದ್ದರೆ ನಿಮ್ಗೆ ಗೊತ್ತಲ್ವಾ ವ್ಲಾಗ್ ಯಾವ ರೀತಿ ಫುಲ್ ಕಾಮಿಡಿಯಾಗಿರುತ್ತೆ ಅಂತ. ಸೊ ನಾನು ಕೂಡ ತಲೆಯಲ್ಲಿ ಸುಮಾರು ವ್ಲಾಗ್ಗಳು ಮಾಡ್ಕೊಬೇಕು, ಚಾಲೆಂಜಿಂಗ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬರಬೇಕು ಅಂತ ಹೋದೆ. ಹಾಗೆ ನಮ್ಮ ಕ್ಲೋಸ್ ರಿಲೇಷನಲ್ಲಿ ಒಬ್ರಿಗೆ ಫುಲ್ ಸೀರಿಯಸ್ ಆಗಿ ಹುಷಾರಿರಲಿಲ್ಲ. ಸೊ ಅವ್ರನ್ನೂ ಕೂಡ ನೋಡ್ದಂಗೆ ಆಗುತ್ತೆ. ಹಾಗೆ ನಮ್ಮ ಮಮ್ಮಿ ನಮ್ಮ ಅಪ್ಪ ಎಲ್ಲ ಹಾಸ್ಪಿಟಲ್ ಇರೋದ್ರಿಂದ ಅವರು ಕೂಡ ಬರ್ತಾಯಿದ್ರು. ಸೊ ಸ್ವಲ್ಪ ದಿನ ಇದ್ದು ಬರೋಣ ಅಂದ್ಬಿಟ್ಟು ನಾನು ಹೋಗಿದ್ದೆ. ಸೊ ಅದೇನು ಅಂತ ಗೊತ್ತಿಲ್ಲ, ನಾನು ಹೋದಾಗ ನಮ್ಮ ಅತ್ತಿಗೆಯವರು ಆಷಾಢಕ್ಕೆ ಹೋಗಿದ್ರು. ಸೊ ಆಷಾಢಕ್ಕೆ ಹೋಗಿದ್ರು. ನಾನು, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಣ್ಣ ಇಷ್ಟು ಜನ ಇದ್ವಿ. ಸೊ ಹೋದ್ವಿ. ನಮ್ಮ ಕ್ಲೋಸ್ ರಿಲೇಷನಲ್ಲಿ ಒಬ್ರಿಗೆ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ, ಅವರು ನಾವು ಹೋಗಿದ್ದಿನ ನಮ್ಮ ಮಮ್ಮಿ ಡ್ಯಾಡಿನೂ ಅವತ್ತೇ ಬಂದಿದ್ರು, ನಾನು ಕೂಡ ಅವತ್ತೇ ಹೋಗಿದ್ದೆ. ಅವ್ರ ರಿಲೇಷನ್ನಲ್ಲೆಲ್ಲ ಅವತ್ತು ಜಸ್ಟ್ ನೋಡೋಕ್ಕೆ ಅಂತ ಬಂದಿದ್ರು. ಎಲ್ಲರೂ ಕೂಡ ಹುಷಾರಿರ್ಲಿಲ್ವಲ್ಲ, ಎಲ್ಲರೂ ನೋಡ್ಕೊಂಡು ಹೋಗೋಣ ಅಂತ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಅದೇನೋ ಗೊತ್ತಿಲ್ಲ, ಆವತ್ತೊಂದು ದಿನ ಅವ್ರು ಎಕ್ಸ್ಪೈರ್ ಆದರು. ತುಂಬಾ ಬೇಜಾರಾಯಿತು ನನಗಂತೂ. ನಾನು ಒಂದೇ ಒಂದು ಸ್ಟೋರಿ ಆಗಲಿ ಸ್ಟೇಟಸ್ ಆಗಲಿ ಹಾಕಿಲ್ಲ. ಸ್ಟೇಟಸ್ ಹಾಕ್ಬಿಟ್ರೆ ಮಾತ್ರ ಪ್ರೀತಿ ಅಂತಲ್ಲ. ಸೊ ಅದು ಈ ಟೈಮಲ್ಲಿ, ನಾನು ಈ ಪ್ರೆಗ್ನೆಂಟ್ ಆಗಿರೋ ಟೈಮಲ್ಲಂತೂ ನನಗಂತೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಬೇಜಾರಾಯಿತು ನನಗೆ. ಸೊ ನಾನು ಹೋಗಿ ನಾವೆಲ್ಲ ನೋಡ್ಕೊಂಡು ಬಂದ್ವಿ. ನಾನು ಹೋಗಿದ ತಕ್ಷಣ ನನ್ನ ಚೆನ್ನಾಗೇ ಮಾತಾಡ್ಸಿದ್ರು. ಹೇಗಿದೆಯಾ, ಏನು ತೋರಿಸ್ತಿದ್ದೆ, ಚೆನ್ನಾಗಿದೆಯಾ ಅಂತ ಚೆನ್ನಾಗೇ ಮಾತಾಡಿಸಿ, ನಾನು ಬೆಳಿಗ್ಗೆ ಒಂದು 10 ಗಂಟೆಗೇನೋ ಹೋಗಿದ್ದೆ ನಮ್ಮೂರಿಗೆ. ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಅವ್ರ ಮನೆಗೆ ಹೋಗಿ ಅಲ್ಲಿ ಮಾತಾಡ್ಸ್ಕೊಂಡು ಬಂದು, ಆಮೇಲೆ ನಮ್ಮ ಮನೇಲಿ ಇದ್ದು ನಮ್ಮ ಚಿಕ್ಕಮ್ಮನೂ ಕೂಡ ಬಂದಿದ್ದರು. ಸೊ ನಮ್ಮ ಮನೇಲೇ ಇದ್ವಿ. ಎಲ್ಲ ಆಯಿತು. ನಮ್ಮ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಆವಾಗಲೂ ಕೂಡ ಚೆನ್ನಾಗಿದ್ರು, ಆವಾಗಲೂ ಮಾತಾಡ್ಸಿದ್ವಿ. ಇನ್ನು ನಮ್ಮ ಅಪ್ಪ ಅಂತೂ ಫುಲ್ ಕಾಮಿಡಿ. ಅವತ್ತು ಡೇ ಪೂರ್ತಿ ಎಲ್ಲರನ್ನೂ ನಗಿಸಿದ್ರು. ನಾವು ನಮ್ಮ ಮನೆ ಅವ್ರ ಮನೇಲಿ ಎಲ್ಲರನ್ನೂ ಕೂಡ. ಸೊ ಅವರೆಲ್ಲ ನಗಿಸಿ ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಸಂಜೆ ಹತ್ತತ್ರ ಒಂದು 5 ಗಂಟೆ ಹತ್ತತ್ರ ಅವರು ತೀರ್ಕೊಂಡ್ಬಿಟ್ರು. ನನಗಂತೂ ಈ ಟೈಮಲ್ಲಿ ಯಾರಾದ್ರು ತೀರೋದ್ರೆ ಅವ್ರ ಮುಖ ನೋಡೋಂಗಿಲ್ಲ ಅಂತಾರೆ. ಅದೇನೇನೋ ಶಾಸ್ತ್ರಗಳಿರುತ್ತೆ ಅಲ್ವ ಹಳ್ಳಿ ಕಡೆ. ಸೊ ನನಗೆ ಒಂದು ಸೈಡ್ ಅಲ್ಲಿ ಹೋಗೋಕ್ಕೂ ಬಿಡ್ತಾಯಿಲ್ಲ ಯಾರೂ ಕೂಡ. ಈ ಏಜ್ ಆಗಿರೋರು ಇರ್ತಾರಲ್ಲ, ಅವರು ನೋಡೋಂಗಿಲ್ಲ ಅಂದ್ಬಿಟ್ಟು ನಾನು ನಮ್ಮನೆ ಅಂದರೆ ಅವ್ರ ಮನೆ, ನಮ್ಮನೆ ಜಸ್ಟ್ 2-3 ಮನೆ ದಾಟಿದ್ರೆ ಆ ಥರ. ಅಂದರೆ ಯಾರಪ್ಪ ಅಂದರೆ ನಮ್ಮ ಚಿಕ್ಕಮ್ಮವರ ಅಪ್ಪ, ಅಂದರೆ ನಮ್ಮ ಅಪ್ಪ ಇಲ್ವಾ, ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಕಿರಣ ಅಂತ ಗೊತ್ತಿರ್ಬೋದು. ಅವರ ಅಮ್ಮ ಅಂದರೆ ನಮ್ಮ ಚಿಕ್ಕಮ್ಮ, ಅವರ ಅಪ್ಪನೇ ತೀರೋಗಿದ್ದು. ನಾವು ಹೆಂಗೆ ಅಂದರೆ ನಮ್ಮ ತಾತನ ಥರನೇ ಫೀಲ್ ಮಾಡ್ಕೊಂಡಿದ್ದು ನಾವೆಲ್ಲ. ಅಷ್ಟು ಅವ್ರು ತೀರೋಗಿದ್ದವರು ಕೂಡ ಎಷ್ಟು ಕಾಮಿಡಿ ಮಾಡ್ತಿದ್ರು ಅಂದರೆ ಅಷ್ಟು ನಗಿಸ್ತಿದ್ರು, ಅಷ್ಟು ಕಾಮಿಡಿಯಾಗಿದ್ದರು. ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊಳ್ತೀವಿ ನಾವು. ನಿಜವಾಗ್ಲೂ ಅವರು ತೀರೋಗ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದೇ ಒಂದು 5 ಗಂಟೆ ಮೇಲೆ ತೀರೋದ್ರು. ನನಗೆ ಹೋಗಿ ಅಲ್ಲಿ ನೋಡೋಕ್ಕೂ ಬಿಡ್ತಿರ್ಲಿಲ್ಲ. ಆದರೂ ಕೂಡ ನಾನು ಬೇರೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ. ನನಗಂತೂ ನಿಜವಾಗ್ಲೂ ಆ ಡೇನ ಮರೆಯೋಕ್ಕೆ ಆಗಲ್ಲ, ತುಂಬಾ ಬೇಜಾರಾಯಿತು. ಇನ್ನು ಅವ್ರು ತೀರೋಗಿದ್ದಾರೆ, ಇನ್ನು ಅಲ್ಲಿ ಎಲ್ಲ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ. ಅಂದರೆ ಅವ್ರು ತೀರೋಗಿ ಎಲ್ಲ ಆದಮೇಲಾದರೂ ಮಾಡ್ಬೋದಿತ್ತಲ್ಲ ಅನ್ಬೋದಾಗಿತ್ತು ನೀವು. ಆ ರೀತಿ ನನ್ನ ಕೈಲಂತೂ ಆಗಲ್ಲ. ಆ ನೋವು ಈಗಲೂ ಕೂಡ ಯಾರಿಗೂ ಮರೆಯೋಕ್ಕಾಗ್ತಾಯಿಲ್ಲ.
ಸೊ ಈ ಟೈಮಲ್ಲಿ ನಾನು ಹಿಂಗೆ ವ್ಲಾಗ್ ಮಾಡಿ ಹಾಕೋದ್ವಲ್ವ. ಸೊ ಅಲ್ಲೇ ಕಾರ್ಯ ಮುಗಿಯೋ ಗಂಟನೂ ಅಲ್ಲೇ ಇದ್ದೆ ನಾನು. ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಅಲ್ಲೇ ಇದ್ದರು. ನಮ್ಮ ಅತ್ತಿಗೆನೂ ಕೂಡ ಬಂದರು, ಬೇಗನೆ ಬಂದರು. ಆಷಾಢ ಅಂದ್ಬಿಟ್ಟು ಏನೋ ಒಂದು ತಿಂಗಳು ಗಂಟೆ ಏನಿರಲಿಲ್ಲ, ಬೇಗನೆ ಬಂದುಬಿಟ್ರು. ಸೊ ಮಾಡ್ಬೋದಾಗಿತ್ತು ವ್ಲಾಗ್ಸ್ ಎಲ್ಲ, ಅಂದರೆ ಮನೆಯೆಲ್ಲ ಕ್ಲೀನಿಂಗ್ ಆಗ್ತಾ ಇರುತ್ತೆ ನೋಡಿ. ನಮ್ಮ ಮನೆಗೇನು ಸೂತ್ಕೆ ಬರಲ್ಲ, ಆದರೆ ಅವ್ರ ಮನೇಲೇ ಎಲ್ಲ ಕ್ಲೀನಿಂಗ್ ಆಗ್ತಿತ್ತಲ್ಲ, ಅದೆಲ್ಲ ಮಾಡ್ಬೋದಾಗಿತ್ತು. ಬಟ್ ಅವರು ಅಷ್ಟು ನೋವಲ್ಲಿ ಇರ್ಬೇಕಾದ್ರೆ ನಾನು ಹೋಗಿ ಫೋನ್ ಇಟ್ಕೊಂಡು ಹಿಂಗೆ ವೀಡಿಯೋ ಮಾಡಿದ್ರೆ ಹೆಂಗೆ ಅನಿಸುತ್ತೆ ಹೇಳಿ. ಸೊ ಅದಕ್ಕೋಸ್ಕರ ನಾನು ಇಷ್ಟು ದಿನ ವೀಡಿಯೋಸ್ ಮಾಡಲಿಲ್ಲ. ಇಲ್ಲಾಂದಿದ್ರೆ ಪಕ್ಕ ಮಾಡಿ ವೀಡಿಯೋಸ್ನ ಹಾಕ್ತಿದ್ದೆ. ಇದಿಷ್ಟು ಕ್ಲಾರಿಟಿ ಅಷ್ಟೇ. ನಮ್ಮ ರಿಲೇಷನಲ್ಲಿ ಒಬ್ಬರು ತೀರೋಗಿದ್ರು, ಅದಕ್ಕೋಸ್ಕರ ಇಷ್ಟು ದಿನ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ. ಸೊ ತುಂಬಾ ಚೆನ್ನಾಗಿದ್ದವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರೋದ್ರಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ವ್ಲಾಗ್ನ ಮಾಡಿಲ್ಲ. ಸೊ ಇನ್ನು ಮುಂದೆ ವ್ಲಾಗ್ನ ಮಾಡ್ತೀನಿ. ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ವ್ಲಾಗ್ನ ಮಾಡೋಕ್ಕೆ ಸಾಧ್ಯ. ಸೊ ಅಷ್ಟೇ ಗೈಸ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ವ್ಲಾಗ್ ಮಾಡ್ತಾ ಇರ್ತೀನಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಇವಾಗ 815-16 ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಬೇಗ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಆದಷ್ಟು ಬೇಗ ಪ್ಲೀಸ್. ಅಷ್ಟೇ ಗೈಸ್, ಇದರಲ್ಲಿ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಇನ್ನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನಾನು ಟ್ರೈ ಮಾಡಬೇಕಂದ್ರೆ ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.